ಅಂಕೋಲಾ ಯಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದಿನನಿತ್ಯ ಅಪಘಾತಗಳು ಸಂಭವಿಸಿ ಹೆದ್ದಾರಿ ಪ್ರಯಾಣಿಕರ ಪ್ರಾಣಕ್ಕೆ ಸಂಚಕಾರ ತರುತ್ತಿದ್ದು ಮರಣ ಎಡೆಮಾಡಿಕೊಟ್ಟಂತೆ ಇದೆ. ಈ ರಸ್ತೆ ಗುಂಡಿಗಳ ಆಗರವಾಗಿದ್ದು ಅಸಂಖ್ಯಾತ ಸಾವು ನೋವುಗಳು ನಡೆದರೂ ಇದು ನಮಗೆ ಸಂಬಂಧಿಸಿದ್ದಲ್ಲ ಎನ್ನುವಂತೆ ಹೆದ್ದಾರಿ ಇಲಾಖೆ ವರ್ತಿಸುತ್ತಿದೆ. ಇದೇ ಸೆಪ್ಟೆಂಬರ್ 26ರಂದು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟಿಸುವುದಾಗಿ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ತಿಳಿಸಿದ್ದಾರೆ. ಕಳೆದ ಜನವರಿ ತಿಂಗಳಿನಿಂದ ಬಾಳೆಗುಳಿಯಿಂದ ಯಲ್ಲಾಪುರದವರೆಗೆ ಸರಿಸುಮಾರು 35 ಗಂಭೀರ ಅಪಘಾತಗಳು ನಡೆದು ಹಲವರು ಸಾವನ್ನಪ್ಪಿದ್ರು. ಇನ್ನು ಕೆಲವರು ಕೈಕಾಲು ಕಳೆದುಕೊಂಡು ಗಾಯಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಸಂಭವಿಸುವ ಅಪಘಾತಕ್ಕೆ ಲೆಕ್ಕವೇ ಇಲ್ಲವಾಗಿದೆ. ಅಗಸೂರಿನ ಸೇತುವೆಯ ಕೆಳಭಾಗದಲ್ಲಿ ಖಾಸಗಿ ಬಸ್ ಹೊಂಡ ತಪ್ಪಿಸಲು ಹೋಗಿ ಬಿದ್ದು ಓರ್ವ ಸಾವನ್ನಪ್ಪಿದ್ದು, ಇನ್ನು ಹಲವು ಪ್ರಯಾಣಿಕರನ್ನ ಸ್ಥಳೀಯರ ಸಹಕಾರದಿಂದ ಬಚಾವ್ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಅಡ್ಲೂರಿನಲ್ಲಿ ಖಾಸಗಿ ಬಸ್ ಮತ್ತು ಟ್ಯಾಂಕರ್ ಡಿಕ್ಕಿಯಿಂದ ಈರ್ವರು ಸಾವನ್ನಪ್ಪಿದ್ದು 9 ಜನರಿಗೆ ಗಂಭೀರ ಗಾಯಗಳಾಗಿವೆ. ಇದರ ಜೊತೆಯಲ್ಲಿ ಇಲ್ಲಿಂದ ಯಲ್ಲಾಪುರದವರೆಗೆ ಆದ ಅಪಘಾತಗಳ ಕುರಿತು ಲೆಕ್ಕವಿಲ್ಲದಂತಾಗಿದೆ ಎಂದು ಮಾಧವ್ ನಾಯಕ್ ತಿಳಿಸಿದ್ದಾರೆ. ಈ ರಾಷ್ಟ್ರೀಯ ಹೆದ್ದಾರಿ ಮೊದಲು ರಾಜ್ಯ ಹೆದ್ದಾರಿಯಾಗಿತ್ತು. 1995ರಲ್ಲಿ ಸಂಬಂಧಿಸಿದವರು ರಸ್ತೆ ನಿರ್ಮಿಸುವಾಗ ಅಂದು ಕಡಿಮೆ ಸರಕು ಸಾಗಿಸುವ ವಾಹನಗಳಿಗೆ ಯೋಗ್ಯ ರಸ್ತೆಯನ್ನೇ ನಿರ್ಮಿಸಲಾಗಿತ್ತು. ಆದರೆ ಆ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೆ ಏರಿದೆಯೇ ವಿನಃ ಅಭಿವೃದ್ಧಿಯಾಗಿಲ್ಲ. 25ರಿಂದ 30 ಟನ್ ಸಾಗಿಸಬೇಕಾದ ಲಾರಿಗಳು 40 ಟನ್ಗಳಷ್ಟು ಸರಕುಗಳನ್ನು ಸಾಗಿಸುತ್ತಿರುವುದರಿಂದಲೇ ಈ ರಸ್ತೆ ಸಂಚರಿಸದಂತಾಗಿದೆ. ನಾವು ರಸ್ತೆ ಕರವನ್ನ ನೀಡಿ ಗುಂಡಿಗಳಲ್ಲಿ ತೆರಳಬೇಕಾದ ದುರ್ದೈವ ನಮ್ಮದಾಗಿದೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಈ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಟ್ಯಾಂಕರ್ ಚಾಲಕ ಮಾಲಕ ಸಂಘದ ಜಿಲ್ಲಾಧ್ಯಕ್ಷ ಗಣಪತಿ ಮೂಲಿಮನೆ ಹೇಳಿದ್ದಾರೆ. ನಾನು ಹೇಳಲಿಕ್ಕೆ ಇಷ್ಟಪಡೋದೇನು ಕೇಳಿದ್ರೆ, ಸಾರ್ವಜನಿಕರ ಇದರಲ್ಲಿ ಯಾರು ನ್ಯಾಷನಲ್ ಹೈವೇ ಅವರು ತಪ್ಪೋ ಇಲ್ಲ ಇನ್ನೊಬ್ಬರು ತಪ್ಪೋ ಲಾರಿಯವರು ಓವರ್ಲೋಡ್ ತಗೋ ಬರ್ತಾರೋ ಅನ್ನೋ ಪ್ರಶ್ನೆ ಅಲ್ಲ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಅಪಘಾತಗಳಾಗ್ತದೆ. ನಿನ್ನೆ ಒಂದು ಆಕ್ಸಿಡೆಂಟ್ ಆಯ್ತು. ಇವು ಲಾರಿಯನ್ನ ಮುಂದ್ಗಡೆ ಅವರದೇ ಲಾರಿ ಇದೆ, ಹಿಂದ್ಗಡೆಯಿಂದ ಇವರದೇ ಲಾರಿಯನ್ನು ಓವರ್ಟೇಕ್ ಮಾಡುವ ಬರದಲ್ಲಿ ಆ ಬಸ್ಸಿಗೆ ಹೊಡೆದು ಬಿಟ್ಟಿದ್ದಾನೆ. ಆ ಬಸ್ಸಿಗೆ ಹೊಡೆದು ಎರಡು ಜೀವಗಳ ಅಮಾಯಕರ ಜೀವ ಹೋಯ್ತು. ಅಪಘಾತ ಪಡಿಸೋನು ಹೋದ, ಇನ್ನೊಬ್ರು ಅಮಾಯಕನೂ ಹೋದ. ಹಾಗಿರುವಾಗ ಇಂಥದಕ್ಕೆಲ್ಲ ಒಂದು ಕಡಿವಾಣ ಹಾಕಬೇಕಂದ್ರೆ ನಾವು ಇದಕ್ಕೆ ಹೋರಾಟ ಮಾಡಬೇಕು. ಒಂದು ಹೋರಾಟಕ್ಕೆ ನಾವೆಲ್ಲ ಸದೃಢರಾಗಿ ಇದಕ್ಕೊಂದು ವ್ಯವಸ್ಥೆಗೆ. ಇನ್ನೊಂದು ವಿಷಯ ಅಂದ್ರೆ ನಾವು ಆಲ್ರೆಡಿ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದ್ದೇವೆ. ಇಂಥ ಹೊಂಡದಂತ ಇಂಥ ರೋಡ್ ಅಲ್ಲಿ ಬಂದು ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ಟೋದಿಲ್ಲ ಉಳಿತು. ನಾವು ಟ್ಯಾಕ್ಸ್ ಕಟ್ಬಿಡ್ತಾ ಇದ್ರೆ ಗಾಡಿ ಸೀಜ್ ಮಾಡ್ತಾರೆ, ಟೋಲ್ ತಗೊಳ್ತಾರೆ. ಎಲ್ಲವನ್ನು ತಗೊಂಡಾದ್ರೂ ಕೂಡ ಇಂಥ ರೋಡ್ ಅಲ್ಲಿ ಬರುವಂತದ್ದು ಆ ದುರ್ದೈವ ನಮ್ಗೆ ಒಂದು ಒದಗಿದೆ. ಅಂಕೋಲಾದಿಂದ ಹುಬ್ಳಿ ಹೋಗೋ ರೋಡ್ 1995ರಲ್ಲಿ ಆಯ್ತು. ಆವಾಗ ಏನಿತ್ತು ಕೇಳಿದ್ರೆ 6 ವೀಲ್ ಅಲ್ಲಿ 10ರಿಂದ 12 ಟನ್ ಲೋಡ್ ಕೆಪಾಸಿಟಿಗಳಿತ್ತು. ಹೈಯೆಸ್ಟ್ ಅಂದ್ರೆ 15 ಟನ್ ಹೋಗ್ತಾ ಇತ್ತು. ಆ ರೋಡ್ಗೆ ತಕ್ಕಂಗೆ ಆವಾಗ ವ್ಯವಸ್ಥೆಗೆ ತಕ್ಕಂಗೆ ಅವರು ರೋಡ್ ಮಾಡಿದ್ದಾರೆ ಸ್ಟೇಟ್ ಹೈವೇ ಅವರು. ಆದ್ರೆ ಇವತ್ತು ಹಾಗಾಗಿಲ್ಲ. ಇವತ್ತು ಒಂದೊಂದು ಗಾಡಿಯಲ್ಲಿ ಸುಮಾರು 20 ಟೈರು 22 ಟೈರು 16 ಚಕ್ರದ ಗಾಡಿಗಳು ಬಂದಿದೆ. ಅದರಲ್ಲಿ ಮಿನಿಮಮ್ ಆಗಿ ಒಂದು ಗಾಡಿಯಲ್ಲಿ 40ರಿಂದ 45 ಟನ್ ಮೈನ್ಸ್ ಗಳನ್ನು ಹೇರ್ಕೊ ಬರ್ತಾರೆ. ಮಿನಿಮಮ್ ಪಾಸಿಂಗ್ 35 ಟನ್ ಪಾಸಿಂಗ್ ಇದೆ. ಪಾಸಿಂಗ್ ಬಿಟ್ಟು ಎಕ್ಸ್ಟ್ರಾ 10 ಟನ್ ಎಕ್ಸ್ಟ್ರಾ ಹಾಕೊಂಡು ಬಂದ್ಬಿಡ್ತಾರೆ. ಅಂತದ್ರಲ್ಲಿ ಆ 45 ಟನ್ ಗಾಡಿ ಸೇರಿ 55 ಟನ್ ಬರ್ತದೆ. ಈ ಗಾಡಿಗಳು ಈ ರೋಡ್ ಅಲ್ಲಿ ಏನ್ ಬಚಾವ್ ರೋಡ್ ಅನ್ನ ಇರ್ಲಿಕ್ಕೆ ಸಾಧ್ಯ? ರೋಡ್ ಹೋಗೇ ಹೋಗ್ತದೆ. ನ್ಯಾಷನಲ್ ಹೈವೇ ಆಗಿರಲಿ ಸ್ಟೇಟ್ ಹೈವೇ ಆಗಿರಲಿ ಅದನ್ನ ಏನ್ ಮಾಡ್ಬೇಕಿತ್ತು ಕೇಳಿದ್ರೆ ಈಗಿನ ಲಾರಿಗಳ ಕೆಪಾಸಿಟಿಗಳನ್ನ ನೋಡಿಕೊಂಡು ಫ್ರೀ ರೋಡ್ ಅನ್ನ ಮಾಡಬೇಕು. ಒಂದು ನ್ಯಾಷನಲ್ ಹೈವೇ ಅಂದಾಜು 150 CM ಇಂದ 300 CM ವರೆಗೆ ಅವರು ಲೇಯರ್ ಅನ್ನ, ಜಲ್ಲಿಗಳನ್ನ, ಮಿಕ್ಸಿಂಗ್ ಗಳನ್ನ, ವೈಟ್ ಮಿಕ್ಸ್ ಮತ್ತೆ ಹಾಟ್ ಮಿಕ್ಸ್ ಎರಡುಗಳನ್ನ ಹಾಕಿ ರೋಡ್ ಅನ್ನ ಮಾಡಬೇಕು. ಈ 250ಕ್ಕಿಂತ 300 CM ಗಳನ್ನ ಹಾಕಿದಾಗ ಮಾತ್ರ ರೋಡ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ. ಇವ್ರು ಏನ್ ಮಾಡಿದ್ರೆ ಆವಾಗ 150 CM ಅಲ್ಲಿ ಒಂದು ನ್ಯಾಷನಲ್ ಹೈವೇ ಮಾಡಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ವಕೀಲರೊಬ್ಬರು ಉಪವಿಭಾಗಾಧಿಕಾರಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿರುವ ಸಮಯದಲ್ಲೇ ಪ್ರಕರಣದ ದಾರಿ ತಪ್ಪಿಸುವ ದುರುದ್ದೇಶದಿಂದ ದೂರುದಾರರ ಪರ ವಕೀಲರೊಬ್ಬರು ತಂದಿದ್ದ ಮೂಲ ಪ್ರತಿಯನ್ನ ತೆಗೆದುಕೊಂಡು ಅನ್ಯಾಯವೆಸಗಿರುವ ಬಗ್ಗೆ ಆರೋಪ ಕೇಳಿಬಂದಿದೆ. ನ್ಯಾಯಾಲಯದ ಎದುರೇ ಮೂಲ ಪ್ರತಿಯನ್ನ ಕದ್ದಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕುಮಟಾ ಉಪವಿಭಾಗಾಧಿಕಾರಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿರುವ ಸಂದರ್ಭದಲ್ಲೇ ದೂರುದಾರರ ಪರ ನ್ಯಾಯಾಲಯಕ್ಕೆ ಹಾಜರಾಗಿದ್ದ ವಕೀಲರೊಬ್ಬರು ಟೇಬಲ್ ಮೇಲೆ ಇರಿಸಿದ್ದ ಮೂಲ ದಾಖಲೆಗಳನ್ನು ತೆಗೆದುಕೊಳ್ಳುತ್ತಿರುವ ದೃಶ್ಯ ನ್ಯಾಯಾಲಯದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಕೀಲ ಶ್ರೀನಾಥ್ ಜಟ್ಟಿ ನಾಯ್ಕ್ ಮೂಲ ದಾಖಲೆಗಳನ್ನು ತೆಗೆದುಕೊಳ್ಳುತ್ತಿರುವ ಬಗ್ಗೆ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಆಧರಿಸಿ ದೂರುದಾರರಾದ ಅಂಕೋಲಾ ಮಾದನ್ಗಿರಿ ಬಳಲೆಯ ಸಂತೋಷ್ ಹೊನ್ನಪ್ಪ ನಾಯ್ಕ್ ಕುಮಟಾ ಸಹಾಯಕ ಆಯುಕ್ತರಿಗೆ ಹಾಗೂ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಮಿರ್ಜಾನ್ ನಾಗೂರಿನ ಪಾರ್ವತಿ ಹೊನ್ನಪ್ಪ ನಾಯ್ಕ್ ಮಿರ್ಜಾನ್ ಹೋಬಳಿಯ ತನ್ನ ಗಂಡನಾದ ಹೊನ್ನಪ್ಪ ದೇವಪ್ಪ ನಾಯ್ಕ್ ಅವರ ಆಸ್ತಿಗೆ ಸಂಬಂಧಿಸಿದ ಕೋರ್ಟ್ ಪ್ರಕರಣ ನಡೆಯುತ್ತಿರುವುದರಿಂದ ತನ್ನ ಕುಟುಂಬದ ವಂಶವೃಕ್ಷಕ್ಕಾಗಿ ಎಲ್ಲಾ ದಾಖಲೆಗಳೊಂದಿಗೆ ಮನವಿ ನೀಡಲಾಗಿತ್ತು. ಈ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿದ್ದು 5 ಸಾಕ್ಷಿದಾರರ ಸಹಿಯೊಂದಿಗೆ ಮಿರ್ಜಾನ್ ಗ್ರಾಮ ಪಂಚಾಯತ್ ಉಪ ತಹಶೀಲ್ದಾರ್ ಅವರು ವಂಶವೃಕ್ಷ ನೀಡಲು ಅರ್ಹರು ಎಂದು ಒಪ್ಪಿಗೆ ಪತ್ರ ನೀಡಿದ್ರು. ಎಲ್ಲಾ ದಾಖಲೆಗಳು ಸರಿಯಾಗಿದ್ರೂ ಕಂದಾಯ ನಿರೀಕ್ಷಕರು ವಂಶವೃಕ್ಷ ನೀಡಲು ಸಾಧ್ಯವಿಲ್ಲ ಎಂದು ತಿರಸ್ಕರಿಸಿದ್ರು. ತನಗೆ
ತಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಪಾರ್ವತಿ ಹೊನ್ನಪ್ಪ ನಾಯ್ಕರ ಪುತ್ರ ಸಂತೋಷ್ ಹೊನ್ನಪ್ಪ ನಾಯ್ಕ್ ತನ್ನ ತಾಯಿಯ ಪರ ನಿಂತು ಕುಮಟಾ ಉಪವಿಭಾಗಾಧಿಕಾರಿ ಕಾರ್ಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. ಮೇಲ್ಮನವಿ ಅರ್ಜಿಯ ವಿಚಾರಣೆಯನ್ನ ಆಗಸ್ಟ್ 14ರಂದು ಸಂಜೆ 4 ಗಂಟೆಗೆ ಕುಮಟಾ ಎಸಿ ನ್ಯಾಯಾಲಯದಲ್ಲಿ ನಿಗದಿಪಡಿಸಲಾಗಿತ್ತು. ಉಭಯ ಪಕ್ಷಗಾರರು ಅಂದು ಕಡ್ಡಾಯವಾಗಿ ಹಾಜರಾಗಿ ಲಿಖಿತ ಹೇಳಿಕೆಯನ್ನ ಈ ನ್ಯಾಯಾಲಯದ ಸಮಕ್ಷಮ ನೀಡಲು ಬಂದಿದ್ರು. ಪಾರ್ವತಿ ಹೊನ್ನಪ್ಪ ನಾಯ್ಕ್ ಪರ ವಕೀಲರಾಗಿ ಶಾಂತಿಕಾ ಡಿ ನಾಯ್ಕ್, ಇನ್ನು ಹೊನ್ನಪ್ಪ ದೇವಪ್ಪ ನಾಯ್ಕ್ ಪರ ವಕೀಲರಾಗಿ ಶ್ರೀನಾಥ್ ಜಟ್ಟಿ ನಾಯ್ಕ್ ವಾದ ಮಂಡಿಸಲು ಹಾಜರಾಗಿದ್ರು. ವಿಚಾರಣೆ ವೇಳೆ ಪಾರ್ವತಿ ನಾಯ್ಕ್ ಪರ ವಕೀಲೆ ಶಾಂತಿಕಾ ನಾಯ್ಕ್ ಒಂದಿಷ್ಟು ಮೂಲ ದಾಖಲೆಗಳನ್ನ ಅಂದಿನ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆಗೆ ನೀಡಿ ಇನ್ನಷ್ಟು ಮೂಲ ದಾಖಲೆಗಳನ್ನ ಮುಂಭಾಗದಲ್ಲಿರುವ ಟೇಬಲ್ ಮೇಲೆ ಇರಿಸಿದ್ರು. ದಾಖಲಾತಿ ಕಾಗದ ಪತ್ರಗಳ ಪರಿಶೀಲನೆ ನಡೆಯುತ್ತಿರುವ ವೇಳೆ ಹೊನ್ನಪ್ಪ ನಾಯ್ಕರ ಪರ ವಕೀಲ ಶ್ರೀನಾಥ್ ನಾಯ್ಕ್ ವಕೀಲೆ ಶಾಂತಿಕಾ ನಾಯ್ಕ್ ಟೇಬಲ್ ಮೇಲೆ ಇರಿಸಿದ್ದ 44 ವರ್ಷದ ಹಳೆಯ ಮದುವೆ ಆಮಂತ್ರಣ ಪ್ರಕರಣಕ್ಕೆ ಅವಶ್ಯವಿರುವ ಮೂಲ ದಾಖಲೆಗಳನ್ನ ನ್ಯಾಯಾಲಯದ ಎದುರಲ್ಲೇ ಕೈಚಳಕ ತೋರಿಸಿ ತೆಗೆದುಕೊಂಡಿದ್ದಾರೆಂದು ಪಾರ್ವತಿ ಅವರ ಪುತ್ರ ಸಂತೋಷ್ ನಾಯ್ಕ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಇನ್ನು ವಕೀಲ ಮೂಲ ದಾಖಲೆಗಳನ್ನ ಉದ್ದೇಶಪೂರ್ವಕವಾಗಿ ತೆಗೆದುಕೊಂಡ್ರು. ಪ್ರಕರಣ ದಾಖಲಿಸಲು ಹೋಗಿದ್ದ ಪಾರ್ವತಿ ನಾಯ್ಕ್ಗೆ ಕುಮಟಾ ಪೊಲೀಸರು ಎಫ್ಐಆರ್ ದಾಖಲಿಸಿ ನ್ಯಾಯ ಕೊಡಿಸಲು ಹಿಂದೇಟು ಹಾಕಿದ್ದಾರೆಂದು ಪಾರ್ವತಿ ಅವರ ಪುತ್ರ ಸಂತೋಷ್ ನಾಯ್ಕ್ ಆರೋಪಿಸಿದ್ದಾರೆ. ನನ್ನ ತಂದೆಯ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಮಿರ್ಜಾನ್ ನಾಡ ಕಚೇರಿಯಲ್ಲಿ ನಾವು ಒಂದು ವಂಶವೃಕ್ಷಕ್ಕೆ ಅರ್ಜಿ ಹಾಕಿದ್ದಿರ್ತದೆ. ಅರ್ಜಿಗೆ ಸಂಬಂಧಪಟ್ಟ ಹಾಗೆ 20/6/25ರಂದು ಮಿರ್ಜಾನ್ ಗ್ರಾಮಾಡಳಿತ ಅಧಿಕಾರಿಯಾಗಿರುವಂಥ ಶ್ರೀಯುತ ಚರಣ್ ಮರಾಠಿಯವರು ಸ್ಥಳ ಪರಿಶೀಲನೆಯನ್ನು ಮಾಡಿರ್ತಾರೆ. ಸ್ಥಳ ಪರಿಶೀಲನೆ ಮಾಡಿ ಪಂಚನಾಮೆ ಕೂಡ ಮಾಡಿ ವಂಶವೃಕ್ಷವನ್ನು ಕೊಡುವುದಕ್ಕೆ ಶಿಫಾರಸು ಮಾಡಿರ್ತಾರೆ. ಆದರೂ ಕೂಡ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ಉಪತಹಶೀಲ್ದಾರ್ ಅವರು ಯಾವುದೋ ರಾಜಕೀಯ ಒತ್ತಡ ಮತ್ತು ಹಣದ ಆಸೆಗೆ ಒಳಗಾಗಿ ನಮ್ಮ ವಂಶವೃಕ್ಷ ಅರ್ಜಿಯನ್ನು ತಿರಸ್ಕೃತಗೊಳಿಸಿರ್ತಾರೆ. ಈ ತಿರಸ್ಕೃತಗೊಂಡಂಥ ಅರ್ಜಿಗೆ ಪೂರಕವಾಗಿ ಯಾಕೆ ತಿರಸ್ಕೃತ ಆಗಿದೆ ಅಂತ ಹೇಳಿ ಕೇಳಿದಾಗ ನೀವು ಕೊಟ್ಟಿರುವ ದಾಖಲಾತಿ ಸಮರ್ಪಕವಾಗಿಲ್ಲ ಅನ್ನುವಂಥ ಉತ್ತರವನ್ನು ಕೊಡ್ತಾರೆ. ನಾನೆಲ್ಲ ದಾಖಲಾತಿಗಳನ್ನು ಸಮರ್ಪಕವಾಗಿ ಕೊಟ್ಟಿದ್ದರೂ ಕೂಡ ಇದು ತಿರಸ್ಕೃತಗೊಂಡಿದೆ ಅಂತ ಹೇಳಿ ಮಾನ್ಯ ಸಹಾಯಕ ಆಯುಕ್ತರಿಗೆ ನಾನು ಮೇಲ್ಮನವಿಯನ್ನು ಮಾಡ್ತೇನೆ. ಸಹಾಯಕ ಆಯುಕ್ತರಲ್ಲಿ ನನಗೆ 14/8ಕ್ಕೆ ಹಿಯರಿಂಗ್ಗೆ ಹಾಜರಾಗಬೇಕು ಅಂತ ಹೇಳಿ ಪತ್ರ ಬರುತ್ತೆ. ಆ ಪತ್ರಕ್ಕೆ ಪೂರಕವಾಗಿ ನಾನು, ನಮ್ಮ ತಾಯಿ, ನಮ್ಮ ಮನೆಯವರು, ನನ್ನ ವಕೀಲರಾದಂಥ ಶಾಂತಿಕಾ ಡಿ ನಾಯ್ಕರವರು ನ್ಯಾಯಾಲಯದಲ್ಲಿ ಎಲ್ಲ ದಾಖಲಾತಿಗಳೊಂದಿಗೆ ಮಾನ್ಯ ಸಹಾಯಕ ಆಯುಕ್ತರಿಗೆ ವಿಷಯವನ್ನು ತಿಳಿಸ್ತಿರುವಂಥ ಸಂದರ್ಭದಲ್ಲಿ ನಮ್ಮ ವಕೀಲರಾಗಿರುವಂಥ ಶಾಂತಿಕಾ ಡಿ ನಾಯ್ಕ್ ರವರು ನಮ್ಮ ತಾಯಿಯ ಮದುವೆ ಆಮಂತ್ರಣ ಪತ್ರಿಕೆಯ ಮೂಲ ಪ್ರತಿಯನ್ನು ಸುಮಾರು 44 ವರ್ಷಗಳಿಂದ ಕಾದಿಟ್ಟುಕೊಂಡು ಬಂದಂಥ ಮೂಲ ಪ್ರತಿಯನ್ನು ನಮ್ಮ ಎದುರುದಾರ ವಕೀಲರಾಗಿರುವಂಥ ಶ್ರೀನಾಥ್ ಜಟ್ಟಿ ನಾಯ್ಕ್ ರವರು ಈ ಪ್ರಕರಣದ ದಾರಿ ತಪ್ಪಿಸಬೇಕು ಮತ್ತೆ ಇವರಿಗೆ ಯಾವುದೇ ಸೌಲಭ್ಯ ಸಿಗದ ಹಾಗೆ ನೋಡಬೇಕು ಅನ್ನುವಂಥ ಕಾರಣವನ್ನು ಇಟ್ಟುಕೊಂಡು ಮೋಸದಲ್ಲಿ ಎಸಿ ಕೋರ್ಟ್ನಲ್ಲಿಯೇ ಕಳ್ಳತನ ಮಾಡಿರುವಂಥದ್ದು ದುರದೃಷ್ಟಕರವಾದಂತಹ ಸಂಗತಿ. ಇದಕ್ಕೆ ಪೂರಕವಾಗಿ ಮಾನ್ಯ ಸಹಾಯಕ ಆಯುಕ್ತರಿಗೆ ನಾನು ಮನವಿಯನ್ನ ಕೇಳ್ತೇನೆ. ಅವಾಗ ಅವರು ಮಾಹಿತಿ ಹಕ್ಕಲ್ಲಿ ಮನವಿ ಕೊಟ್ಟರೆ ನಿಮಗೆ ನಾವು CCTV ಫುಟೇಜ್ ಅನ್ನು ಕೊಡಬಹುದು ಅನ್ನುವಂಥದ್ದನ್ನು ತಿಳಿಸ್ತಾರೆ. ಆ ಪ್ರಕಾರವಾಗಿ CCTV ಫುಟೇಜ್ಗೂ ಕೂಡ ನಾನು ಮನವಿ ಕೊಡ್ತೇನೆ. ಅದಕ್ಕೆ ಪುರಸ್ಕಾರವನ್ನು ನೀಡಿ ಮಾನ್ಯ ಸಹಾಯಕ ಆಯುಕ್ತರು CCTV ಫುಟೇಜನ್ನು ಕೂಡ ನನಗೆ ಒದಗಿಸ್ತಾರೆ. CCTV ಫುಟೇಜ್ನಲ್ಲಿ ಶ್ರೀನಾಥ್ ಜಟ್ಟಿ ನಾಯ್ಕ್ ಅವರೇ ಕಳ್ಳತನ ಮಾಡಿರೋದು ಖಾತ್ರಿ ಆದ ಮೇಲೆ ಸಹಾಯಕ ಆಯುಕ್ತರಿಗೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಮನವಿಯನ್ನು ಕೊಡ್ತೇನೆ. ಅದರ ಹಿಂಬರಹ ನನಗೆ ಇದುವರೆಗೂ ಬಂದಿಲ್ಲ. ಈ ಬಗ್ಗೆ ಅನುಪಾಲನೆ ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಸಹಾಯಕ ಆಯುಕ್ತರಿಗೆ ಮೌಖಿಕವಾಗಿ ಹಿಂಬರದ ಬಗ್ಗೆ ಕೇಳಿದಾಗ ಇದು ಕಳ್ಳತನ ಪ್ರಕರಣ ಆಗಿರೋದ್ರಿಂದ ಸ್ಟೇಷನ್ಗೆ ದೂರು ನೀಡಿ ಅಂತ ಹೇಳಿ ತಿಳಿಸಿರ್ತಾರೆ. ಅದರಂತೆ ಸ್ಟೇಷನ್ಗೆ ಹೋಗಿ ನಾನು ದೂರನ್ನ ನೀಡಿದ್ದೇನೆ. ಈ ದೂರಿಗೆ ಪ್ರತಿಯಾಗಿ ನಿನ್ನೆ ದಿನಕ್ಕೆ ದೂರನ್ನ ದಾಖಲಿಸಿಕೊಂಡು NC ಮಾಡಿ ಮಾನ್ಯ ನ್ಯಾಯಾಲಯದ ಪರ್ಮಿಷನ್ ಅನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ನನ್ನನ್ನು ಕೋರ್ಟಿಗೆ ಕಳಿಸ್ತಾರೆ. ಪ್ರಕರಣದ ತೀವ್ರತೆಯನ್ನು ಮಾನ್ಯ ನ್ಯಾಯಾಧೀಶರಿಗೆ ನಾನೆಲ್ಲ ವಿವರಿಸ್ತೇನೆ. CCTV ಫುಟೇಜನ್ನು ಕೂಡ ನ್ಯಾಯಾಧೀಶರಿಗೆ ಕೊಡ್ತೇನೆ. ಕಂಪ್ಲೇಂಟ್ ಕಾಪಿಯನ್ನು ಕೊಡ್ತೇನೆ. AC ಅವರು ನನಗೆ ಹಿಯರಿಂಗಿಗೆ ಹಾಜರಾಗಲು ತಿಳಿಸಿದಂಥ ಮನವಿಯನ್ನು ಕೂಡ ಅವರಿಗೆ ಕೊಡ್ತೇನೆ. ಇದೆಲ್ಲವನ್ನ ಪರಿಶೀಲನೆ ಮಾಡಿದವರು ಇದು ಕಳ್ಳತನದ ಪ್ರಕರಣ ಸಾಕ್ಷಿ ಸಮೇತವಾಗಿ ನಿಮಗೆ ಕೊಟ್ಟಿರುವಾಗ ಯಾಕೆ ನೀವು ಇದನ್ನ NC ಮಾಡಿ ನಮಗೆ ಪರ್ಮಿಷನ್ ಕೇಳಿದಿರಿ, ಇದನ್ನ ಡೈರೆಕ್ಟ್ ಆಗಿ FIR ಮಾಡಬಹುದಿತ್ತಲ್ಲ ಅಂತ ಹೇಳಿ ಕೋರ್ಟ್ PC ಅವರಿಗೆ ಕರೆದು ತರಾಟೆಗೆ ತೆಗೆದುಕೊಂಡಿರುವಂತ ಸನ್ನಿವೇಶ ನಿನ್ನೆ ನಡೆದಿದೆ. ಈ ರೀತಿಯಾಗಿ ಜನಸಾಮಾನ್ಯರಿಗೆ ನ್ಯಾಯ ಸಿಗದೇ ಇದ್ರೆ ಸರ್ಕಾರದ ಕೆಲಸದಲ್ಲಿ ಇನ್ನು ನ್ಯಾಯ ಹೇಗೆ ಪಡ್ಕೊಳ್ಬೇಕು ಅನ್ನುವಂಥದ್ದು ಬಹಳ ಗಂಭೀರವಾದಂತಹ ವಿಷಯ ಆಗಿದೆ. ಅದೇ ನ್ಯಾಯಾಧೀಶರು ಕೂಡ ಇದನ್ನ SP ಅವರಿಗೆ ದೂರು ಕೊಡ್ಲಿ ಅವರು ಅನ್ನುವಂಥದ್ದನ್ನು ಕೂಡ ಮೌಖಿಕವಾಗಿ ತಿಳಿಸಿರುತ್ತಾರೆ. ಇದಿಷ್ಟು ನಡೆದಿರುವಂಥ ವಿಚಾರ. ನನಗೆ ಇಲ್ಲಿ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದರೆ ಎಲ್ಲಿವರೆಗೆ ನ್ಯಾಯ ಸಿಗುವುದಿಲ್ವೋ ಸಿಗುವಲ್ಲಿವರೆಗೂ ಕೂಡ ನನ್ನ ಪತ್ರ ವ್ಯವಹಾರವನ್ನು ನಾನು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಂಡಗೋಡ ಕರಗಿನಕೊಪ್ಪದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ
ಪಿಯುಸಿ ವಿಭಾಗದಲ್ಲಿ ಭೌತಶಾಸ್ತ್ರ ವಿಷಯಕ್ಕೆ ಹಿಂದಿನ ಉಪನ್ಯಾಸಕರನ್ನ ನೇಮಿಸುವಂತೆ ಹಾಗೂ ಕಂಪ್ಯೂಟರ್ ವಿಜ್ಞಾನದ ಪುಸ್ತಕ ಈವರೆಗೂ ನೀಡಿಲ್ಲ ಮತ್ತು ವಸತಿ ಗೃಹದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲವೆಂದು ಕಾಲೇಜಿನ ಎದುರು ವಿದ್ಯಾರ್ಥಿಗಳು ಪ್ರತಿಭಟಿಸಿ ಪ್ರಾಂಶುಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ಕರಗಿನಕೊಪ್ಪ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪಿಯು ವಿಭಾಗದ ಭೌತಶಾಸ್ತ್ರದ ಉಪನ್ಯಾಸಕ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ತಿಳಿಯುವ ಹಾಗೆ ಕಲಿಸುತ್ತಿದ್ರು. ಆದರೆ ಇಂಗ್ಲಿಷ್ ಉಪನ್ಯಾಸಕ ವೀರಯ್ಯ ಹಾಗೂ ಶಿವಕುಮಾರ್ ನಡುವೆ ಜಗಳವಾಗಿದ್ದರಿಂದ ಶಿವಕುಮಾರ್ ಕಾಲೇಜಿಗೆ ಬರುತ್ತಿರಲಿಲ್ಲ. ಇವರ ಬದಲಿಗೆ 2ನೇ ದಿನದಲ್ಲಿಯೇ ಬೇರೆ ಉಪನ್ಯಾಸಕರನ್ನ ನೇಮಕ ಮಾಡಿಕೊಂಡಿದ್ದಾರೆ. ಆದರೆ ಇವರಿಗೆ ಸರಿಯಾಗಿ ಕಲಿಸಲು ಬರುವುದಿಲ್ಲ. ಈ ಕೂಡಲೇ ಈ ಹಿಂದೆ ಇರುವ ಉಪನ್ಯಾಸಕ ಶಿವಕುಮಾರ್ರನ್ನ ಮರಳಿ ನೇಮಕ ಮಾಡಿಕೊಳ್ಳುವಂತೆ ವಿದ್ಯಾರ್ಥಿಗಳು ಒತ್ತಾಯಿಸಿದ್ರು. ಕಾಲೇಜು ಪ್ರಾರಂಭಗೊಂಡು ಅರ್ಧ ವರ್ಷ ಕಳೆಯಲು ಬಂದ್ರೂ ಈವರೆಗೂ ಪುಸ್ತಕಗಳೇ ಬಂದಿಲ್ಲ. ಹೀಗಾದ್ರೆ ನಮಗೆ ವಿದ್ಯಾಭ್ಯಾಸಕ್ಕೆ ಸಮಸ್ಯೆಯಾಗುತ್ತದೆ. ಬೇರೆ ವಸತಿ ಶಾಲೆಯಲ್ಲಿ ಪುಸ್ತಕಗಳು ಇವೆ, ನಮ್ಮಲ್ಲಿ ಏಕೆ ಇಲ್ಲವೆಂದು ವಿದ್ಯಾರ್ಥಿಗಳು ಪ್ರಶ್ನಿಸಿದ್ರು. ವಸತಿ ನಿಲಯದಲ್ಲಿ ಅರೆಬೆಂದ ಆಹಾರ ನೀಡ್ತಾರೆ. ಅಧಿಕಾರಿಗಳು ಭೇಟಿ ನೀಡಿದ ವೇಳೆ ವಸತಿ ಶಾಲೆಯಲ್ಲಿ ಕಾರ್ಯಕ್ರಮ ಇದ್ರೆ ಮಾತ್ರ ಒಳ್ಳೆ ಊಟದ ವ್ಯವಸ್ಥೆ ಮಾಡ್ತಾರೆ. ನಂತರ ಉಳಿದ ಸಮಯವೆಲ್ಲ ಊಟ ಮಾಡಲು ಯೋಗ್ಯ ಇರುವುದಿಲ್ಲವೆಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಊಟದ ಹಾಲ್ ಪಕ್ಕದಲ್ಲಿ ಚರಂಡಿ ಗಬ್ಬು ನಾರುತ್ತಿದೆ. ಸೊಳ್ಳೆಯ ಕಾಟ ಹೆಚ್ಚಾಗಿದೆ. ಸೊಳ್ಳೆಯ ಪರದೆ ಇಲ್ಲವೇ? ಸೊಳ್ಳೆ ಬತ್ತಿ ನೀಡುವಂತೆ ಹೇಳಿದ್ರೂ ನೀಡುವುದಿಲ್ಲ. ಕೆಲ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಹರಿದ ಗಾದಿಯನ್ನೇ ನೀಡಲಾಗಿದೆ. ವಸತಿ ಗೃಹದ ಕೋಣೆಗಳಿಗೆ ಸ್ವಚ್ಛತೆ ಮಾಡಲು ಹೋದ್ರೆ ಜಾಡು ಸಹ ನೀಡುತ್ತಿಲ್ಲ. ಅಲ್ಲದೆ ನೀರಿನ ಸಮಸ್ಯೆ ಉದ್ಭವಿಸಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಕಿಟ್ಟಲ್ಲಿ ಆಯಿಲ್ ಇಲ್ಲ, ಪ್ರತಿ ವರ್ಷ ಆಯಿಲ್ ಬರ್ತಿತ್ತು, ಈ ವರ್ಷ ಆಯಿಲ್ ಇಲ್ಲ. ಅದು ನಮ್ಮ ಗೌರ್ಮೆಂಟಿಗೆ ಮನವಿ ಮಾಡಬೇಕು. 3 ತಿಂಗಳ ಕಿಟ್ನಲ್ಲಿ ಒಂದೇ ಬ್ರೇಸ್ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ತಿಂಗಳಾದ ಬಂದು ಇನ್ನು ಮಟ್ಟ ಶಾಲೆಯವರು ಹೋಗಿದ್ದಾರೆ. ಹಾಸ್ಟೆಲಿಂದ ಬಟ್ಟೆ ತೊಗೊಂಡಲ್ಲಿ ಸರ್ ಫುಲ್ ಬ್ಲೀಚಿಂಗ್ ಪೌಡರ್ನ ಕ್ಲೀನ್ ಮಾಡ್ತಾರೆ ಸರ್. ಇಲ್ಲಾಂದ್ರೆ ಜಾರ್ ಬೀಳ್ತಾ ಇದ್ದಾರೆ. ಅದ್ರ ಕಂಪ್ಲೇಂಟ್ ಮಾಡಿದ್ವಿ ಸರ್, ಆದರೂ ಇನ್ನೂ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ ಸರ್. ನೀರು ಬೆಳಗ್ಗೆ ರಾತ್ರಿ ಯಾವಾಗ ಪದ್ರೆ ಇಲ್ಲ ಸರ್. ಹೈಸ್ಕೂಲ್ ತನಕ ಅಷ್ಟೇ ಬಂದಿದೆ ಸರ್. ನಮ್ಮ ಕಾಲೇಜಿಗೆ ಇಲ್ಲ ಸರ್, ಚಾದ್ರನೂ ಇಲ್ಲ, ಸೊಳ್ಳೆ ಪದ್ರೆ ಇಲ್ಲ ಸರ್. ಬಾಯ್ಸಿಗೆ ಯಾರಿಗೂ ರೆಸ್ಪಾನ್ಸ್ ಮಾಡಲ್ಲ ಸರ್. ಗರ್ಲ್ಸ್ ಯಾವುದೇ ಮ್ಯಾಟ್ರ್ ಆದರೂ ಫಂಕ್ಷನ್ ಆದರೂ ಬಾಯ್ಸಿಗೂ ಇಂಟಿಮೇಟ್ ಮಾಡದೆ ಡೈರೆಕ್ಟ್ ಗರ್ಲ್ಸ್ನೇ ಕರ್ಕೊಂಡು ಇದು ಮಾಡಿದ್ದಾರೆ ಸರ್. ಫಂಕ್ಷನ್ ಎಲ್ಲ ಎದಕ್ಕಂತ ಗೊತ್ತಿಲ್ಲ ಸರ್. ಬಾಯ್ಸಿಗಂತೂ ಏನು ಇನ್ಫಾರ್ಮ್ ಇಲ್ಲ ಸರ್. ಈಗಾದರೂ ಏನು ಕೇಳ್ತಿಲ್ಲ ಸರ್ ನಮ್ಗೆ. ಈಗಾಗಲೇ ಇಂಗ್ಲಿಷ್ ಶಿಕ್ಷಕ ಹಾಗೂ ಭೌತಶಾಸ್ತ್ರ ಉಪನ್ಯಾಸಕರ ಜೊತೆ ವೈಯಕ್ತಿಕವಾಗಿ ಜಗಳವಾಗಿತ್ತು. ಈ ಕಾರಣಕ್ಕೆ ಭೌತಶಾಸ್ತ್ರ ಉಪನ್ಯಾಸಕರು ಕಾಲೇಜಿಗೆ ಬಂದಿಲ್ಲ. ಆದರೆ ವಿದ್ಯಾರ್ಥಿಗಳು ಅದೇ ಉಪನ್ಯಾಸಕ ಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಈ ಬಗ್ಗೆ ಭೌತಶಾಸ್ತ್ರ ಉಪನ್ಯಾಸಕ ಶಿವಕುಮಾರ್ 2-3 ಬಾರಿ ಫೋನ್ ಕರೆ ಮಾಡಿ ತಿಳಿಸಿದ್ರೂ ಬರ್ತಿಲ್ಲ. ಊಟದ ಅವ್ಯವಸ್ಥೆಯ ಬಗ್ಗೆ ಮುಂದಿನ ದಿನದಲ್ಲಿ ಹೀಗಾಗದಂತೆ ನೋಡಿಕೊಳ್ಳುತ್ತೇವೆ. ಇಂಗ್ಲಿಷ್ ಶಿಕ್ಷಕನ ಬಗ್ಗೆ ಆರೋಪ ಕೇಳಿಬಂದ ತಕ್ಷಣವೇ ಅವರಿಗೆ ಎಚ್ಚರಿಕೆ ನೀಡಿದ್ದೇನೆ ಎಂದು ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲ ಆನಂದ್ ಚಿಕ್ಕೋಡಿ ತಿಳಿಸಿದ್ದಾರೆ. ಹುಡುಗಿಯರಿಗೆ ಬೇರೆ ತರ ಮಾಡ್ತಾರೆ ಅಂತ ಹುಡುಗರಿಗೆ ಬೇರೆ ತರ ಹೇಳಿದ್ರೆ ಅಕಸ್ಮಾತ್ ಇದನ್ನ ನಾವು ಇನ್ನು ಮುಂದೆ ಹಂಗಾತಂದ್ರೆ ಅವ್ರಿಗೆ ಚೇಂಜ್ ಮಾಡ್ತೇನೆ. ಇಡೀ ಸ್ಟಾಫ್ ಚೇಂಜ್ ಮಾಡಿದ್ರೆ ಮಾಡ್ತೇನೆ. ಇಡೀ ಸ್ಟಾಪ್ ಅಲ್ಲ ಸರ್, ಸಮಸ್ಯೆ ಯಾರಿಗೆ ಅವ್ರ ಬಗ್ಗೆ ಆಯ್ತು ಅವ್ರಿಗೆ ಚೇಂಜ್ ಮಾಡೋಣ. ಇನ್ನು ತಿದ್ದುಕೊಳ್ಳಿ ಅಂದ್ರೆ ಚೇಂಜ್ ಮಾಡ್ತೇನೆ. ಯಾಕಂದ್ರೆ ಪ್ರತ್ಯೇಕವಾಗಿ ಅವ್ರಿಗೆ ಹೆಚ್ಚಿಂದ ಇದು ಮಾಡ್ತಾರೆ ಅಂತ ಗೊತ್ತು ಕೊಡ್ತಾರೆ. ಏನಾಗಲ್ಲ ಅಲ್ಲ ಆಗಿದೆ ಅಂತ ಮಕ್ಕಳು ಹೇಳ್ತಿದ್ದಾರೆ ಸರ್, ನಾವ್ ಹೇಳ್ತಾ ಇಲ್ಲ. ಆಯ್ತಾ ಇನ್ನು ಮುಂದೆ ತಿದ್ದುಕೊಳ್ಳಿ ಅಂದ್ರೆ ಚೇಂಜ್ ಮಾಡ್ತೀನಿ. ಯಾಕಂದ್ರೆ ಹೆಣ್ಮಕ್ಳು ಸರ್ ಅವ್ರ ಪಾಲಕರು ಇಲ್ಲಿ ಒಂದು ಸುರಕ್ಷತೆ ದೃಷ್ಟಿಯಿಂದ ಬಿಟ್ಟಿರ್ತಾರೆ. ಏನಾದ್ರು ಹೆಚ್ಚು ಕಡಿಮೆ ಯಾರು ಜವಾಬ್ದಾರ? ಯಾಕಂದ್ರೆ ರಾತ್ರಿ 7 ಗಂಟೆವರೆಗೂ ಅವರು ಸಪರೇಟ್ ಆಗಿ ಕೂತ್ಕೋತಾರೆ ಅಂತ ಅಲ್ಲಿ ಕಿತ್ಕೊಳ್ತಾರೆ. ಹಾಸ್ಟೆಲ್ ಮುಂದೆ ತಿದ್ದುಕೊಳ್ಳಿ ಅಂದ್ರೆ ಚೇಂಜ್ ಮಾಡ್ತೇನೆ. ಅದ್ರ ಬೆಳವಣಿಗೆ ಒಳ್ಳೇದಲ್ಲ ಅಂತ ಸರ್ ಚೇಂಜ್ ಮಾಡ್ತಾರೆ. ಮಕ್ಕಳು ಹೇಳೋದು ನೋಡಿದ್ರೆ ಬೆಳವಣಿಗೆ ಒಳ್ಳೇದಲ್ಲ. ತಿದ್ದುಕೊಳ್ಳಿ ಅಂದ್ರೆ ಚೇಂಜ್ ಮಾಡ್ತಾರೆ. ರಾತ್ರಿ ಹೊರಗೆ ಕರ್ಕೊಂಡು ಹೋಗ್ತಾರೆ ಕಾರಲ್ಲಿ. ಏನೋ ಹೆಚ್ಚು ಕಮ್ಮಿ ಅಂದ್ರೆ ಯಾರು ಜಾಬ್? ಹೆಣ್ಮಕ್ಳ ದೃಷ್ಟಿಯಿಂದ ಏನು ಕ್ರಮ ಕೇಳ್ತಾರೆ? ಅವ್ರು ವಾರ್ನ್ ಮಾಡಿ ಸರ್, ಪರ್ಸನಲ್ ಕರೆದು ಹೇಳಿದ್ರೆ ರೇಟಿಂಗ್ ಆಗುತ್ತೆ. ಈಗ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ತಾ ಇದಾರಲ್ಲ, ಸ್ಟ್ರೈಕ್ ಫಿಸಿಕ್ಸ್ ಸರ್ ಸಂಬಂಧ ಸ್ಟ್ರೈಕ್ ಮಾಡಿದ್ದಾರೆ. ಏನಾಗಿದೆ ಸರ್ ಫಿಸಿಕ್ಸ್ ಸರ್ ಸ್ವಲ್ಪ ಮನಸ್ತಾಪ ಆಗಿ ಅವ್ರಿಗೂ ಇಂಗ್ಲೀಷ್ದವ್ರಿಗೆ ಸ್ವಲ್ಪ ಕ್ಲಾಶ್ ಆಯ್ತು ರೀ. ಕ್ಲಾಶ್ ಆದ ನಂತರ ಇವ್ರು ಇಂಗ್ಲೀಷ್ದವ್ರಿಗೆ, ನಂತರ ಫಿಸಿಕ್ಸ್ದವ್ರಿಗೆ. ಸರ್ ಹೆಸರು ಇಂಗ್ಲೀಷ್ ಯಾರು ಸರ್? ಇಂಗ್ಲೀಷ್ ವೀರಣ್ಣ ಅಂತಾರೆ, ನಂತರ ಅವರು ಶಿವಕುಮಾರ್ ಅಂತಾರೆ. ಆದರೂ ಡಿ ಸರ್ ಕರ್ಲಿಕ್ಕೆ ಹೇಳಿದ್ರು. ಇವರು ಇಂಗ್ಲೀಷ್ದವ್ರು ಹೋದ್ರು, ಅವ್ರು ಹೋಗಲಿಲ್ಲ. ನಾವು ಕಾಲ್ ಮಾಡಿದ್ವಿ ಫಿಸಿಕ್ಸ್ದವ್ರಿಗೆ, ಅವ್ರು ಬರಲಿಲ್ಲ, ರೆಸ್ಪಾನ್ಸ್ ಮಾಡಲಿಲ್ಲ. ಅದಕ್ಕೆ ಮಕ್ಕಳ ದೃಷ್ಟಿಯಿಂದ ನಾವೇನು ಮಾಡಿದ್ವಿ, ಒಂದು ಬೇರೆದವ್ರ ಹ್ಯಾಂಡ್ ತೊಗೊಂಡಿವಿ. ನಂತರ ಇವರು ನಮ್ಗೆ ಅವರೇ ಬೇಕಂತ ಅಂದರು ಯಾರು ಮಕ್ಕಳು. ಅದಕ್ಕೆ ನಾವು ಅವ್ರು ಕಾಲ್ ಮಾಡಿದ್ವಿ, ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ, ಮೆಸೇಜ್ ಹಾಕಿ ತೋರಿಸಿದ್ವಿ. ಬರ್ತಕ್ಕೆ ಸ್ವಲ್ಪ ವೇಟ್ ಮಾಡಿರಿ ಅಂತ ಅಂದಿವ್ರಿ. ಬರ್ತಾರೆ, ಅವ್ರನ್ನ ಕರೆಸ್ತೀವಿ ಅಂತ ಹೇಳಿದ್ವಿ. ಅವ್ರ ಬೇಕಂತ ಕುಂತಾರೆ ಅವ್ರು. ಆಯ್ತು ಅವ್ರು ನಾನೇ ಕಾಲ್ ಮಾಡಿದ್ದೀನಿ ರೀ, ಅವ್ರು ಮೆಸೇಜ್ ಹಾಕಿದ್ದೀನಿ, ಅವ್ರ ಮುಂದೆ ತೋರಿಸಿದ್ವಿ. ಉಳಿದಿರೋದು ಸಮಸ್ಯೆ ಅದು ಎಲ್ಲ ಸರಿ ಮಾಡುವಂತ ಯಾವುದಾದ್ರು ಊಟದಾಗಲಿ ಎಲ್ಲ ವ್ಯವಸ್ಥೆ ಸರಿ ಮಾಡೋದು. ಅವರಾಗಿ ಬಿಟ್ಟು ನೀವಾಗಿ ತೆಗೆದಿದ್ರಿ ಸರ್ ಅವರು? ನಾವಂತ ತೆಗೆದಿಲ್ಲ. ಈಗ ಸರು ಕಾಲ್ ಮಾಡಿದ್ರು, ಅವ್ರು ಇಬ್ಬರು ಬರ್ಲಿಕ್ಕೆ ಹೇಳಿ ಅಂದರು. ಇವರು ಹೋಗಿದ್ರು, ಯಾರು ಇಂಗ್ಲೀಷ್ದವರು, ಅವ್ರು ಹೋಗಲಿಲ್ಲ. ನಾನು ಕಾಲ್ ಮಾಡಿದ್ದೆ, ಅವರು ಹೋಗಲಿಲ್ಲ. 2 ದಿವಸ ವೇಟ್ ಮಾಡಿದ್ವಿ, ಫೋನ್ ಹಚ್ಚಿದ್ವಿ, ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ. ಅದಕ್ಕೆ ಬೇರೆ ಹಂಗಾದ್ರೂ ಈಗ ರಜೆ ಆಗತ್ತಲ್ರಿ, ಅದಕ್ಕೆ ಮಕ್ಕಳ ಸಿಲೆಬಸ್ ಉಳಿಬಾರ್ದಂತ ಅವ್ರನ್ನ ಕರೆಸಿದ್ವಿ. ನಾವು ಒಬ್ಬರು ಹ್ಯಾಂಡ್ ಯಾವುದೂ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತ ಅನ್ಲಿಕ್ಕತ್ತಾರ. ಆದ್ರೆ ಅವ್ರು ಚೇಂಜ್ ಮಾಡ್ತೀವಿ, ಅವ್ರನ್ನ ಕರೆಸ್ತೀವಿ ತಂದಿವ್ರಿ. ಆಯ್ತು ಅವ್ರನ್ನ ಕರ್ಸಿರಿ ಅಂದ್ರು, ಅವ್ರನ್ನ ಕರೆಸಿದ್ವಿ. ಅವ್ರ ಪ್ರಕಾರ ನಾವು ಕರೆಸಿದ್ವಿ, ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ. ಈಗ ನಿಮ್ಮ ಮುಂದೆ ಮೆಸೇಜ್ ತೋರಿಸಿದ್ರಿ ನಾನು. ಆದರೂ ಅವ್ರು ಇಲ್ಲಿವರೆಗೆ
ಇಲ್ಲಿವರೆಗೆ ಇದು ಮಾಡಲಿಲ್ಲ. ಊಟದ್ದು ಊಟ ಸರಿ ಮಾಡ್ತೇವೆ, ಅಲ್ಲ ಸರ್, ಯಾವಾಗ ಸರಿ ಮಾಡ್ತೀರಾ? ಸರಿ ಮಾಡ್ತೇವೆ, ಒಟ್ಟು ಸರಿ ಮಾಡ್ತೇವೆ. ಅಲ್ಲ ಸರ್, ಇಷ್ಟು ದಿನವರೆಗೂ ಸರಿ ಇಲ್ಲ ಅಂತ ಅಂದ್ರೆ ಮತ್ತೆ ಯಾವಾಗ ಸರಿ ಮಾಡ್ತೀರಾ? ಸರಿ ಮಾಡ್ತೇವೆ, ಒಟ್ಟು ಅದು ಪ್ರಾಬ್ಲಮ್ ಬರಬಾರ್ದಂಗೆ ಇಲ್ಲ, ನೋಡ್ಕೋತೀವಿ. ಸ್ವಚ್ಛತೆನೇ ಇಲ್ಲ ಅಂತ. ಸ್ವಚ್ಛತೆ ನೋಡಿ ನಿರಂತರ ಹೇಳಿದ್ದಾರೆ ಅವರು. ಯಾಕಂದ್ರೆ ಮಳೆ ವಿಪರೀತ ಬರೋ ಕಾರಣಕ್ಕಾಗಿ ಸ್ವಲ್ಪ ಇದನ್ನಾಗಿದ್ರೆ ಇದನ್ನು ನೀರು ನಿಂತಿದ್ದಾರೆ, ಅದನ್ನ ಎಲ್ಲ ಕ್ಲೀನ್ ಮಾಡಿಸ್ತೇವೆ. ನಾನು ಬಂದು ರೀಸೆಂಟಾಗಿ ಬಂದಿದ್ದೀನಿ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ರಜೆ ಹೋಗಿದ್ವಿ, ಸ್ವಲ್ಪ ಮಾಡ್ತಾ ಇರಲಿಲ್ಲ. ಈಗ ನೋಡಿ ಇಲ್ಲೇ ಎಷ್ಟು ಸಾಕಷ್ಟು ಹುಲ್ಲು ಬೆಳೆದಿರ್ತಾರೆ, ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ದೀವಿ. ಈಗ ಅದು ಹಂತವಾಗಿ ಮಾಡ್ತೀವಿ. ಅರಣ್ಯ ಹಕ್ಕು ಕಾಯ್ದೆಯಡಿ ಸಲ್ಲಿಸಲಾದ ಅರ್ಜಿಗಳನ್ನು ಪುನರ್ ಪರಿಶೀಲನೆ ನಡೆಸದೆ ನೇರವಾಗಿ ತಿರಸ್ಕರಿಸಿರುವ ಕುರಿತು ಅರಣ್ಯವಾಸಿಗಳಿಂದ ರಾಜ್ಯ ಸರ್ಕಾರಕ್ಕೆ ಕಾನೂನಾತ್ಮಕ ಆಕ್ಷೇಪಣಾ ಮೇಲ್ಮನವಿ ಸಲ್ಲಿಸುವ ಅಭಿಯಾನಕ್ಕೆ ಶಿರಸಿಯಲ್ಲಿ ಅಕ್ಟೋಬರ್ 4ರಿಂದ ಚಾಲನೆ ನೀಡಲಾಗುವುದು ಎಂದು ರಾಜ್ಯ ಅರಣ್ಯ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಶುಕ್ರವಾರ ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಆಕ್ಷೇಪಣಾ ಪತ್ರದ ಕರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಅರಣ್ಯ ಹಕ್ಕು ಕಾಯ್ದೆಯಡಿ ಸುಪ್ರೀಂ ಕೋರ್ಟ್ ನೀಡಿದ ನಿರ್ದೇಶನವನ್ನ ಅನುಸರಿಸದೆ ರಾಜ್ಯ ಸರ್ಕಾರವು ಕೇಂದ್ರಕ್ಕೆ ಸಲ್ಲಿಸಿದ ವರದಿಯಲ್ಲಿ 2,53,269 ಅರ್ಜಿಗಳನ್ನು ಪುನರ್ ಪರಿಶೀಲನೆ ಮಾಡದೆ ತಿರಸ್ಕರಿಸಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ಈ ಪೈಕಿ ಉತ್ತರ ಕನ್ನಡ ಜಿಲ್ಲೆಯಿಂದ ಮಾತ್ರವೇ 73,206 ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ ಎಂದು ಆರೋಪಿಸಿದರು. ಅವರ ಪ್ರಕಾರ ರಾಜ್ಯದಲ್ಲಿ ಒಟ್ಟು ಅರ್ಜಿಗಳಲ್ಲಿ 87.77% ಅರ್ಜಿಗಳು ತಿರಸ್ಕರಿಸಲ್ಪಟ್ಟಿದ್ದು, ಕೇವಲ 3.2% ಅರಣ್ಯವಾಸಿಗಳಿಗೆ ಸಾಗುವಳಿ ಹಕ್ಕು ನೀಡಲಾಗಿದೆ. ಇದು ಸುಪ್ರೀಂ ಕೋರ್ಟ್ ಹಾಗೂ ಕೇಂದ್ರ ಸರ್ಕಾರದ ಮಾರ್ಗದರ್ಶನಕ್ಕೆ ವಿರುದ್ಧವಾಗಿದೆ. ಹೀಗಾಗಿ ರಾಜ್ಯಾದ್ಯಂತ ಅರಣ್ಯವಾಸಿಗಳು ಕಾನೂನಾತ್ಮಕ ಹಕ್ಕಿಗಾಗಿ ಹೋರಾಟ ಮುಂದುವರೆಸುವ ನಿರ್ಧಾರ ಕೈಗೊಂಡಿದ್ದಾರೆ ಎಂದರು. ಈ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳ ಆಕ್ಷೇಪಣಾ ಮೇಲ್ಮನವಿಗೆ ರಾಜ್ಯಾದ್ಯಂತ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, ಶಿರಸಿಯಲ್ಲಿ ಅಕ್ಟೋಬರ್ 4ರಂದು ಆರಂಭವಾಗಲಿದೆ. ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸುವ ಸಂದರ್ಭದಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಂಬಂಧಿಸಿದ ಸಚಿವರ ಗಮನಕ್ಕೆ ತರದೆ ವರದಿ ಸಲ್ಲಿಸಿರುವುದು ಗಮನಕ್ಕೆ ಬಂದಿದೆ. ಮುಖ್ಯ ಕಾರ್ಯದರ್ಶಿಯವರ ಈ ನಡೆ ವಿಷಾದಕರವಾಗಿದೆ ಎಂದು ಅವರು ಹೇಳಿದರು. ಅರಣ್ಯ ಭೂಮಿ ಹಕ್ಕಿಗಾಗಿ ಅರಣ್ಯವಾಸಿಗಳ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಪುನರ್ ಪರಿಶೀಲಿಸದೆ ತಿರಸ್ಕರಿಸಿರುವುದರಿಂದ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸುವ ಮೂಲಕ ಕಾನೂನಾತ್ಮಕ ಹೋರಾಟ ಮುಂದುವರಿಸಲಾಗುವುದು. ಮುಖ್ಯ ಕಾರ್ಯದರ್ಶಿಯವರ ಏಕಪಕ್ಷೀಯ ನಿರ್ಣಯವನ್ನ ಹೋರಾಟಗಾರರ ವೇದಿಕೆ ತೀವ್ರವಾಗಿ ಖಂಡಿಸುತ್ತಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಸಹಿತ 73,206 ಅರ್ಜಿಗಳು ತಿರಸ್ಕಾರ ಆಗಿದೆ ಹೇಳುವ ಸಹಿತ ಅಂತ್ಯ ಸ್ಥಿತಿಯಲ್ಲಿ ಪ್ರಸ್ತಾಪವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಸಹಿತ 86% ಅರ್ಜಿಗಳು ತಿರಸ್ಕಾರವಾಗಿದೆ. ಇದೊಂದು ಆಘಾತಕರವಾದ ವಿಷಯವಾಗಿದೆ. ನಮ್ಮ ವಾದ ಏನಂತ ಹೇಳಿದ್ರೆ, ಈ ತಿರಸ್ಕಾರ ಆಗಿದೆಯೋ ಪುನರ್ ಪರಿಶೀಲನೆ ಮಾಡದೆ ಮಾಡಿದರೋ ಅತ್ಯಂತ ಒಂದು ದುರ್ದೈವಕರವಾಗಿರುವಂತಹ ಅಂಶ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ಪುನರ್ ಪರಿಶೀಲನೆ ಮಾಡಬೇಕು ಅಂತ ವಿಚಾರಣೆ ಇಲ್ಲ, ನೋಟಿಸ್ ಇಲ್ಲ, ಯಾವುದೇ ವಿಚಾರಣೆಗಳಿಲ್ಲ. ಪುನರ್ ಪರಿಶೀಲನೆ ಮಾಡುವಂತ ಯಾವುದೇ ಪ್ರಕ್ರಿಯೆ ಕರ್ನಾಟಕದಲ್ಲಿ ನಡೆಯಲಿಲ್ಲ. ಕಾರಣ ಅಂತ ಹೇಳಿದ್ರೆ ಸಮಿತಿಗಳೇ ಅಸ್ತಿತ್ವದಲ್ಲಿಲ್ಲ. ಉಪವಿಭಾಗ ಸಮಿತಿ, ಜಿಲ್ಲಾಡಳಿತ ಸಮಿತಿಯಲ್ಲಿ ಸಮಿತಿಗಳ ಅಸ್ತಿತ್ವಗಳಿಲ್ಲ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 2,59,269 ಅರ್ಜಿಗಳು ತಿರಸ್ಕರಣಗೊಳಪಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 73,206 ಆಗಿದೆ. ಹಾಗಾಗಿ ನಾವೇನ್ ಮಾಡಿದ್ವಿ ಅಂದ್ರೆ, ನಮ್ದು ನಿರಂತರ ಹೋರಾಟ. ನಮ್ಮ ಹೋರಾಟದಲ್ಲಿ ಕೇವಲ ಪ್ರಚಾರಕ್ಕಾಗಲಿ, ಚುನಾವಣೆಗಳಲ್ಲಿ ಅಥವಾ ಇನ್ನಿತರ ಯಾವುದೇ ಹೊಂದುವಂತ ಹೋರಾಟದ ಮೂಲಭೂತ ಉದ್ದೇಶಗಳಲ್ಲ. ಇದು ಅರಣ್ಯವಾಸಿಗಳ ಪರವಾಗಿ ಸಾಂಘಿಕ ಹೋರಾಟವನ್ನು ಮಾಡಿಕೊಂಡಿದ್ದೇವೆ. ಕಾನೂನಾತ್ಮಕ ಹೋರಾಟವನ್ನು ಇಲ್ಲಿಂದ ಡೆಲ್ಲಿವರೆಗೂ ಮಾಡಿದ್ದೇವೆ. ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ. ರಾಜ್ಯ ಅರಣ್ಯ ಭೂಮಿ ಹೋರಾಟದ ಅಧ್ಯಕ್ಷನಾಗಿ ಅರಣ್ಯವಾಸಿಗಳ ಪರವಾಗಿ ನಾವು ಸಹಿತ ಸೋಮುಖವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ನಾನು ವಾದವನ್ನು ಮಾಡಿಸ್ತಾ ಇದ್ದೇವೆ. ನಾನು ಪಾರ್ಟಿಯಾಗಿ ನೆಸೆಸರಿ ಪಾರ್ಟಿಯಾಗಿ ಸೇರ್ಕೊಂಡಿದ್ದೇವೆ. ಹಾಗಾಗಿ ನಮ್ಮಲ್ಲಿ ಕೇಳ್ಕೊಳ್ಳೋದಂದ್ರೆ, ನಮ್ಮ ಮುಂದಿನ ಹೋರಾಟದ ದೃಷ್ಟಿಯಲ್ಲಿ 2 ಕಾನೂನಾತ್ಮಕ ಹೋರಾಟವನ್ನ ಇಟ್ಟುಕೊಂಡಿದ್ದೇವೆ. ಮೊದಲನೆಯದು, ಈಗಾಗಲೇ ತಮಗೆ ಪ್ರಸ್ತಾಪ ಮಾಡದಂತೆ ಇಡೀ ರಾಜ್ಯದಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಮತ್ತು ರಾಜ್ಯ ಉಸ್ತುವಾರಿ ಅರಣ್ಯ ಸಮಿತಿ ಅವರಿಗೆ ಕಾನೂನಾತ್ಮಕವಾಗಿ ಏನು ಅಬ್ಜೆಕ್ಷನ್ ಮಾಡಿ ಆಕ್ಷೇಪಣಾ ಪತ್ರ ಮೇಲ್ಮನವಿ ಸಲ್ಲಿಸುವ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ಮೊದಲನೇ ಹಂತ. ಅಕ್ಟೋಬರ್ 4ರಂದು ಶಿರಸಿಯಲ್ಲಿ ರಾಜ್ಯ ಮಟ್ಟದ ಈ ಆಕ್ಷೇಪ ಪತ್ರ ಅಭಿಯಾನಕ್ಕೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಈ ಮೂಲಕ ಕಾನೂನಿನ ಮೂಲಕವೇ ಈ ಅಸಿಂಧುವಾಗಿರುವಂತಹ ಆದೇಶಕ್ಕೆ ನಾವು ಪ್ರಸ್ತಾಪ ಮಾಡ್ತಾ ಇದ್ದೇವೆ, ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದೇವೆ. ಇದು ಮೊದಲನೇ ನಮ್ಮ ಹೋರಾಟದ ತೀರ್ಮಾನ. ಈ ಸಂದರ್ಭದಲ್ಲಿ ಕುಮಟಾ ಅಧ್ಯಕ್ಷ ಮಂಜುನಾಥ್ ಮರಾಠಿ, ಯಲ್ಲಾಪುರ ಅಧ್ಯಕ್ಷ ಭೀಮಸಿ ವಾಲ್ಮೀಕಿ, ಅಮೋಜ್ ಮಲ್ಲಾಪುರ,
ಸಂಚಾಲಕ ರಾಘವೇಂದ್ರ ನಾಯ್ಕ್ ಕವಂಚೂರ್, ಸುಬ್ರಾಯ್ ನಾಯ್ಕ್ ಮಂಕಿ, ಶಿವಾನಂದ್ ಜೊಯ್ಡಾ ಮೊದಲಾದವರು ಉಪಸ್ಥಿತರಿದ್ದರು. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವ್ರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯೋ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮದುವೆಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತಲೇ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯರು ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 991401403330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ.
ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.